ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್.ವಿ. ಚಂದ್ರಕಲಾ, ಶಿವಮೊಗ್ಗ. ನಿಮ್ಮ ಮುಂದೆ ತೋರಿಸ್ತಿರುವಂಥ ಈ ವಿಡಿಯೋ ಹಿಪ್ಪಲಿ ಮೋಡಿ ಹಿಪ್ಪಲಿ ಅಂತ ಇದಕ್ಕೆಲ್ಲ ಹೇಳ್ತಾರೆ, ಲಾಂಗ್ ಪೆಪ್ಪರ್ ಅಂತ. ಇದೊಂದು ಅತ್ಯಂತ ಪ್ರಮುಖವಾದ ಔಷಧೀಯ ಮೂಲಿಕೆಯಾಗಿದೆ. ಇದು ವಾತ ಮತ್ತು ಕಫ ದೋಷಗಳನ್ನು ನಿವಾರಿಸುವ ಅದ್ಭುತ ಗುಣಗಳನ್ನು ಹೊಂದಿರುವಂಥ ಒಂದು ಪ್ರಮುಖವಾದ ಮೂಲಿಕೆಯಾಗಿದೆ. ಇದಕ್ಕೆ ಅಸ್ತಮ ನಿವಾರಣಿ ಅಂತ ಕೂಡ ಹೇಳ್ತಾರೆ. ಇದು ಶ್ವಾಸಕೋಶದ ಕಾಯಿಲೆಗಳಿಗೆ ಅತ್ಯುತ್ತಮ ಔಷಧೀಯ ಮೂಲಿಕೆಯಾಗಿದ್ದು ಇದರ ಸೇವನೆಯಿಂದ ಉಸಿರಾಟ ನಿರಾಳವಾಗುತ್ತದೆ. ಇದನ್ನು ಸೇವಿಸೋದು ಹೇಗೆ? ಇದನ್ನು ನಿಯಮಿತವಾಗಿ ದಿನ ಸೇವಿಸೋದು. ಇದು ಹಿಪ್ಪಲಿ ಪುಡಿ ಮಾಡಿಕೊಂಡು ಇದನ್ನು ಜೇನುತುಪ್ಪದಲ್ಲೇ ಒಂದು ಅರ್ಧ ಚಮಚ ಜೇನುತುಪ್ಪದಲ್ಲಿ ತಿಂತಾ ಬರೋದ್ರಿಂದ ದೇಹದಲ್ಲಿರುವ ಒಂದು ಅನಾವಶ್ಯಕ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ಕಫ ಅನಾವಶ್ಯಕವಾದ ಕಫ ದೇಹದಲ್ಲಿರೋದ್ರಿಂದ ವಾತ ಪಿತ್ತ ಇದೆಲ್ಲ ದೋಷಗಳು ಜಾಸ್ತಿ ಆಗೋದು ಅದೆಲ್ಲ ನಿವಾರಣೆ ಆಗಿಬಿಟ್ಟು ಇದು ಒಂದು ಗಂಟಲು ಮತ್ತು ಶ್ವಾಸಕೋಶವನ್ನು ಸದೃಢವಾಗಿರುತ್ತೆ. ಇದು ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಉಷ್ಣದ ಶರೀರ ಇರೋರು, ಪಿತ್ತ ಇರೋಂಥವ್ರು, ಆಮೇಲೆ ಬಾಣಂತಿಗೆ ಎಲ್ಲ ಸುತ್ಕಾರ ಅಂತ ಮಗುಗೆ ಇದನ್ನು ಹಾಕ್ತಾರೆ. ಗರ್ಭಿಣಿ ಇರೋರೆಲ್ಲ ಒಂಚೂರು ವೈದ್ಯರದ್ದು ಸಲಹೆ ತಗೊಂಡು ಇದನ್ನು ಸೇವನೆ ಮಾಡಬೇಕಾಗುತ್ತೆ. ಹಾಗೆ ರಕ್ತ ಶುದ್ಧೀಕರಣ ಆಗುತ್ತೆ. ಇದು ರಕ್ತ ಶುದ್ಧೀಕರಣ, ದೇಹದ ತ್ಯಾಜ್ಯಗಳನ್ನು ಹೊರಹಾಕಿ ನರನಾಡಿಗಳನ್ನು ಪುನಶ್ಚೇತನಗೊಳಿಸಿ ಇದು ದೀರ್ಘಕಾಲದ ಒಂದು ಆರೋಗ್ಯವನ್ನು ನೀಡುತ್ತೆ. ನಿದ್ರಾಹೀನತೆಯನ್ನು ಹೋಗಲಾಡಿಸುತ್ತೆ. ಕೂದಲ ಆರೋಗ್ಯ ಸುಧಾರಿಸುತ್ತೆ. ತೂಕ ಇಳಿಕೆ ಮತ್ತು ದೇಹದ ಬೊಜ್ಜು ಕರಗಿಸುವಂಥ ಇಷ್ಟೆಲ್ಲ ಉಪಯೋಗ ಇರುವ ಈ ಹಿಪ್ಪಲಿಯನ್ನು ನಾವು ನಿತ್ಯ ಬಳಸೋದ್ರೊಳಗೆ ಏನು ತಪ್ಪಿಲ್ಲ. ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ, ನನಗೆ ಗೊತ್ತಿರುವಂಥ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಹಿಪ್ಪಲಿ ಬಗ್ಗೆ ನಾನು ನೀಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.